ಅರ್ಬನ್ ಇಂಡಿಯಾ ಮಿನಿಸ್ಟ್ರೀಸ್ನವರು ಪ್ರಸ್ತುತಪಡಿಸುತ್ತಿರುವ 40 ದಿನಗಳ ಧ್ಯಾನ ಸುರುಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ 40 ದಿನಗಳ ಧ್ಯಾನಗಳು ಡಾಕ್ಟರ್ ಪಿಸಿ ಮ್ಯಾಥ್ಯೂ ಮತ್ತು ಶ್ರೀಮತಿ ಸಿಬಿ ಮ್ಯಾಥ್ಯೂ ಅವರು ರಚಿಸಿದ ಧ್ಯಾನಗಳಾಗಿವೆ. ದಿನ 14 ಕನಿಕರ. ದೇವರ ಕನಿಕರದ ಹೃದಯವು ಯೇಸು ಕ್ರಿಸ್ತನ ಮೂಲಕ ನಮಗೆ ವ್ಯಕ್ತವಾಯಿತು. ಕನಿಕರ ಪಡುವುದು ಅಂದರೆ ಇತರರ ಅಗತ್ಯತೆಗಳ ಬಗ್ಗೆ ಆಳವಾದ ದುಃಖ ಮತ್ತು ನೋವನ್ನು ಅನುಭವಿಸುವುದು ಎಂದು ಅರ್ಥ. ಯೇಸು ಜನ ಸಮೂಹದ ಮೇಲೆ ಹೀಗೆ ಕನಿಕರ ತೋರಿಸಿದನು ಎಂಬುದರ ಕುರಿತು ಬೈಬಲ್ ಪದೇ ಪದೇ ಹೇಳುತ್ತದೆ. ಆತನು ಅವರ ಅಸಹಾಯಕತೆಯನ್ನು ಕಂಡನು ಮತ್ತು ಅಪಾರವಾದ ಕನಿಕರ ಹೊಂದಿದ್ದನು. ಆತನು ಅವರನ್ನು ಕುರುಬನಿಲ್ಲದ ಕುರಿಗಳಂತೆ ಕಂಡನು. ನಮ್ಮಲ್ಲಿ ಪ್ರತಿಯೊಬ್ಬರ ಮೇಲೆ ದೇವರು ತನ್ನ ಕರುಣೆ ಮತ್ತು ಕೃಪೆಯನ್ನು ತೋರಿಸಲು ಕಾರಣವನ್ನು ನಾವು ಅರಿತುಕೊಂಡರೆ ದೇವರ ಕರುಣಾಮಯ ಹೃದಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಬೀದಿ ಮಕ್ಕಳ ನಡುವೆ ಕೆಲಸ ಮಾಡುವ ನನ್ನ ಚಿಕ್ಕಪ್ಪ ಅವರು ಮುಂಬೈನಲ್ಲಿ ತಮ್ಮ ಸೇವೆಯನ್ನು ಹೇಗೆ ಪ್ರಾರಂಭಿಸಿದರು ಎಂದು ನನ್ನೊಂದಿಗೆ ಹಂಚಿಕೊಂಡರು. ಬೀದಿಯ ಮಕ್ಕಳ ವ್ಯಥೆ ಕಂಡು ಮರುಗುತ್ತಿದ್ದ ಅವರು ದಿನವೂ 100 ಚಪಾತಿ ಮಾಡಿಕೊಂಡು ರೈಲ್ವೆ ನಿಲ್ದಾಣಕ್ಕೆ ಹೋಗುತ್ತಿದ್ದರು. ಅವರು ಆ ಮಕ್ಕಳಿಗೆ ಪ್ರತಿದಿನ ಬೆಳಿಗ್ಗೆ ಅವುಗಳನ್ನು ವಿತರಿಸಿದರು. ಅದೊಂದು ದಿನ ಬೀದಿಯ ಮಗುವೊಂದು ಕೊಳಕು ಮತ್ತು ಗಾಯಗಳಾಗಿದ್ದ ಕೈಯಿಂದ ಚಪಾತಿಯ ತುಂಡನ್ನು ತೆಗೆದುಕೊಂಡು ಅವರ ಬಾಯಿಗೆ ತಿನ್ನಿಸಲು ಬಂತು. ಆ ಕೈಗಳು ತುಂಬಾ ಆಘಾತಕಾರಿ ಮತ್ತು ಭಯಾನಕವಾಗಿದ್ದು ಅದನ್ನು ಹೇಗೆ ತಿನ್ನಬೇಕು ಎಂದು ಅವರಿಗೆ ಚಿಂತೆಯಾಯಿತು. ಆಗ ಯೇಸು ಅವರಿಗೆ ತಮ್ಮ ಮೊದಲಿನ ಪಾಪದ ಸ್ಥಿತಿಯನ್ನು ನೆನಪಿಸಿದನು. ತನ್ನ ರಕ್ತದಿಂದ ಅವರನ್ನು ತೊಳೆದು ಶುದ್ಧೀಕರಿಸುವ ಮೊದಲಿನ ಸ್ಥಿತಿ. ಆ ಕೊಳಕು ಕೈಗಳಲ್ಲಿ ತಮ್ಮದೇ ಕೊಳೆಯನ್ನು ನೋಡಿದರು. ಮುಂದೇನೂ ಯೋಚಿಸದೆ ಆ ಪುಟ್ಟ ಹುಡುಗನ ಪ್ರೀತಿಯ ಕೈಯಿಂದ ಚಪಾತಿ ತಿಂದರು. ನಮ್ಮ ಕನಿಕರ, ಸಹಾನುಭೂತಿ, ಕರುಣೆ ಅಥವಾ ದಾನದ ಭಾವನೆ ಹೊಂದುವುದಲ್ಲ. ಪಾಪದ ನಮ್ಮ ಕೊಳಕು ಜೀವನದಿಂದ ನಮ್ಮನ್ನು ವಿಮೋಚಿಸಲು ಯೇಸು ಏನು ಮಾಡಿದನು ಎಂಬುದರಿಂದ ನಮ್ಮ ಕನಿಕರವು ಅದರ ಸ್ಫೂರ್ತಿಯನ್ನು ಪಡೆಯುತ್ತದೆ. ಇಂದು ನನ್ನ ಚಿಕ್ಕಪ್ಪ ಅನಾಥರು ಮತ್ತು ಬೀದಿ ಮಕ್ಕಳನ್ನು ನೋಡಿಕೊಳ್ಳುವ 2 ಮನೆಗಳನ್ನು ಹೊಂದಿದ್ದಾರೆ. ಇವರಲ್ಲಿ ಹಲವಾರು ಮಕ್ಕಳು ಅವರ ಅಡ್ಡ ಹೆಸರು ಅಥವಾ ಉಪನಾಮವನ್ನು ಸಹ ಹಂಚಿಕೊಳ್ಳುತ್ತಾರೆ. ದೇವರು ನಮಗೆ ತನ್ನ ಕನಿಕರದ ಹೃದಯವನ್ನು ನೀಡಿದಾಗ ನಾವು ಆತನ ಹೆಸರಿನಿಂದ ಕರೆಯಲ್ಪಡುತ್ತೇವೆ. ಬೈಬಲ್ ಹೇಳುತ್ತದೆ, ಅವರು ನಿಮ್ಮ ಒಳ್ಳೆಯ ಕಾರ್ಯಗಳನ್ನು ನೋಡಿ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನು ಮಹಿಮೆ ಪಡಿಸುತ್ತಾರೆ. ಇದು ಯಾರ ಕೀರ್ತಿಗಾಗಿಯೂ ಅಲ್ಲ, ಆತನ ಮಹಿಮೆಗಾಗಿಯೇ. ಆತನಂತೆ ಇರುವುದೆಂದರೆ ಆತನ ಕನಿಕರವನ್ನು ಹಂಚಿಕೊಳ್ಳುವುದು. ನಾವು ಆತನ ಕರುಣೆಯ ಹೃದಯವನ್ನು ಹೊಂದಲು ಮರೆತು ಬಿಡುವಷ್ಟು ಸ್ವಾರ್ಥ ಚಿಂತಕರಾಗಿ ಬಿಟ್ಟಿದ್ದೇವೋ? ಪ್ರಾರ್ಥಿಸೋಣ. ಕನಿಕರದ ದೇವರೇ, ನಿನ್ನ ಹೃದಯವನ್ನು ಕಲುಕುವ ವಿಷಯಗಳಿಂದ ಕಲುಕುವಂಥ ಹೃದಯವನ್ನು ನನಗೆ ಕೊಡು. ಕರ್ತನೆ, ಇಂದು ಯಾರಿಗಾದರೂ ಕನಿಕರ ತೋರಿಸಲು ನನ್ನನ್ನು ಮುನ್ನಡೆಸು. ಇದರಿಂದ ನನ್ನ ಜೀವನದ ಮೂಲಕ ನಿನ್ನ ನಾಮ ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ಆಮೆನ್. ಈ ಧ್ಯಾನಗಳು ನಿಮಗೆ ಆಶೀರ್ವಾದವಾಗಿವೆ ಎಂದು ನಂಬುತ್ತೇವೆ. ಇದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೂ ಸಹ ಕಳುಹಿಸಿರಿ. ಆತನಂತೆ ಆಗುವುದು, ಆತನ ಜೊತೆ ಇರುವುದು, ಆತನಿಗೋಸ್ಕರ ಇರುವುದು ಎಂಬ ಧ್ಯಾನ ಸುರುಳಿಗಳು ಇಂಗ್ಲಿಷ್ನಲ್ಲಿ ಲಭ್ಯವಿದೆ. ಅದನ್ನು urbanindia.org ಯಲ್ಲಿ ನೀವು ಕೊಳ್ಳಬಹುದು.